ಹಲೋ, ವೆಲ್ಕಮ್ ಬ್ಯಾಕ್ ಟು ಗೀತಾ ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಬೆಂಗಳೂರಲ್ಲಿ ನೋಡಿ ತುಂಬ ಮಳೆ ಬರ್ತಾ ಇದೆ. ಇವತ್ತು ಈ ವಿಡಿಯೋ ಏನಕ್ಕಪ್ಪ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತೊಂದು ರೆಸಿಪಿ ಮಾಡ್ತೀವಿ, ಈಸಿಯಾಗಿರೋದು. ಬನ್ನಿ ತೋರಿಸ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಳೆ ಬರ್ತಾ ಐತೆ, ಏನಾದರೂ ರುಚಿಯಾಗಿ ಖಾರವಾಗಿ ಏನಾದರೂ ಮಾಡ್ಕೊಡಕ್ಕ? ಬಾ ಪಟ್ ಅಂತ 5 ನಿಮಿಷಕ್ಕೆ ಮಾಡ್ಕೊಡ್ತೀನಿ. ಹಾಂ ಸರಿ, ಆಯಿತು. ಬೇಗ ಮಾಡಿಕೊಡಿ ಆಯಿತಾ? ಸರಿ. ಹೊಟ್ಟೆ ಹಶ್ವಾಗ್ತಾ ಇದೆ, ಬೇಗ. ಸರಿ ಸರಿ, ಲೆಟ್ಸ್ ಗೋ. ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಆ ಕುಕ್ಕರ್ಗೆ 3 ಗ್ಲಾಸ್ ಅಕ್ಕಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಬಿಟ್ಟು ಅದಕ್ಕೆ 3 ಟೊಮೊಟೊ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅದಾದ ನಂತರ ಅದನ್ನು ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ 2 ಕೂಗಿಸ್ಕೋಬೇಕು. ನೋಡಿ, ಅದು ಕೂಗಿಸಿದ ನಂತರ ಹೇಗಾಗಿರುತ್ತೆ ಅನ್ನ ಅಂತ ತೋರಿಸ್ತೀನಿ. ಅದಾದಮೇಲೆ ಇದು ಟೊಮೊಟೊ ಎಲ್ಲ ಬೆಂದಿರುತ್ತಲ್ಲ, ಅದನ್ನ ಸೈಡ್ಗೆ ತಗೋಬೇಕು. ನೋಡಿ, ಫೈನಲಾಗಿ ಅನ್ನ ಆಗಿದೆ, ತೊಗೊಳ್ತಾ ಇದ್ದೀವಿ ಈ ಕಡೆಗೆ ಎಲ್ಲಾನು. ಮಕ್ಕನ ಮಗಳು ನೋಡಿ ಹೆಂಗೆ ಕಿರ್ತಾಳೆ ಅಂತ. ಲಡ್ಡು ಅಷ್ಟೇ ಅಷ್ಟೇನಾ ಗಂಟ್ಲಿರೋದು? ಈಗ ಒಗ್ಗರಣೆಗೆ ಜೋಡಿಸ್ಕೊಂಡಿದ್ದೀವಿ ನೋಡಿ. ಕರಿಬೇವು, ಸಾಸಿವೆ, ಒಣಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಸೈಡ್ಗೆ ಇಟ್ಕೊಂಡಿದ್ದೀವಿ, ಎಲ್ಲ ಹಚ್ಕೊಂಡು. ಈಗ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಂಡಿದ್ದೀವಲ್ಲ, ಅದನ್ನು ಒಂದೊಂದಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈಗ ನಾವು ಹಸಿಮೆಣ್ಸಿನ್ಕಾಯಿನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಾದ ನಂತರ ನಾವು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಚಚ್ಕೋಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇದು ನಮ್ಮ ಹಳ್ಳಿ ಸೈಡ್ ಮಾಡ್ತಾರೆ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ. ಇದಕ್ಕೆ ಮುದ್ದೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಮಳೆ ಬರೋ ವೆದರ್ಗೆ ಕಿವುಚ್ಕೊಂಡು ತಿಂತಾಯಿದ್ರೆ ಆಹಾ, ಸ್ವರ್ಗನೇ ಸ್ವರ್ಗ. ಟೊಮಟೊ ಹಣ್ಣು ಒಂದೊಂದಾಗಿ ಚಚ್ಕೊಳ್ತಾ ಇದ್ವಿ. ಕೈಯಲ್ಲಿ ಕಲಿಸ್ಬೇಕು, ಕೈಯಲ್ಲಿ ಕಲಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಲ್ಲಿ ಚೆನ್ನಾಗಿ ಇದು ಮಾಡೋಕ್ಕಾಗಲ್ಲ. ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದರೆ ನೋಡಿ, ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಈಗ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀವಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅದು ಕೂಡ ಅಷ್ಟೇ. ಈಗ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ವಲ್ಲ, ಅದು ಕೂಡ ಅದು ಸ್ಮ್ಯಾಶ್ ಮಾಡ್ಕೊಳ್ಬೇಕು ಚೆನ್ನಾಗಿ ಕೈಯಲ್ಲೇ, ಒಂದೊಂದಾಗೇ ಎಲ್ಲನೂ. ನೋಡಿ, ಈ ಕೈಯಲ್ಲೇ ಕಲಿಸ್ಕೋಬೋದು. ಈ ಥರ ಬ್ಯಾಚುಲರ್ಸ್ ಸಹ ಮಾಡ್ಕೋಬೋದು ಈಸಿಯಾಗಿ. ಮನೇಲಿ ಏನೂ ಇಲ್ಲ ಅಂದರೆ ಒಂದು ಟೊಮೊಟೊ, ಒಂದು 2 ಹಸಿಮೆಣ್ಸಿನ್ಕಾಯಿ ಇದ್ದರೆ ಸಾಕು, ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಫೈನಲಾಗಿ ಗೊಜ್ಜು ರೆಡಿ ಆಗೋಯ್ತು. ನಿಮಗೂ ಬಾಯಲ್ಲಿ ನೀರು ಬರ್ತಾ ಇದೆಯಾ? ನೋಡಿ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಯಿತಾ? ಈಗ ಎಲ್ಲ ಆಯಿತು, ಒಗ್ಗರಣೆಗೆ ಇಟ್ಕೊಳ್ಳೋಣ. ನಾವು ಆಲ್ರೆಡಿ ಒಂದು ಬಾಣಲಿಗೆ ಎಣ್ಣೆ ಹಾಕಿಟ್ಟಿದ್ದೀನಿ, ಎಣ್ಣೆ ಕಾದಿದೆ. ಈಗ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ, 1 ಒಣಮೆಣಸಿನ್ಕಾಯಿ, ಹಾಗೆ ಕರಿಬೇವು ಒಂದು 4ರಿಂದ 5 ಎಲೆ ಈಗ ಹಾಕುವ ಎಲ್ಲದನ್ನು. ನೋಡಿ, ಎಣ್ಣೆ ಕಾದಿದೆ, ಚಟಾಪಟ ಅಂತಿದೆ ಅಲ್ವಾ? ಈಗ ನಾವು ಕೈಗೊಜ್ಜು ಕಲಿಸಿದ್ದೀವಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ನಿಮಗೆ ಗಟ್ಟಿ ಬೇಕಾದರೆ ಗಟ್ಟಿಯಾಗಿ ಇದು ಮಾಡ್ಕೊಳ್ಬೋದು. ಇಲ್ಲ ನಮಗೆ ಜನ ಇದ್ದಾರೆ ಅಂತ ಅಂದರೆ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಇಷ್ಟು ಗಟ್ಟಿ ಇದೆ. ನಾವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀವಿ, ಯಾಕೆಂದರೆ ನಮ್ಮ ಮನೇಲಿ ಇನ್ನೂ ನಮಗಿಂತ ಎಕ್ಸ್ಟ್ರಾ ಜನ ಇದ್ದಾರೆ, ಸೊ ಅದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ನಾವು. ಸ್ವಲ್ಪ ಬೇಕಾದರೆ ಸ್ವಲ್ಪ ಜಾಸ್ತಿ ತೆಳ್ಳ ಮಾಡ್ಕೋಬೇಡಿ, ಮೀಡಿಯಮ್ಮಲ್ಲೇ ಇರಲಿ. ಈಗ ಫೈನಲಾಗಿ ಎಲ್ಲ ಕೈಗೊಜ್ಜು ರೆಡಿ ಆಗೋಯಿತು. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ವಾ. ಬಿಸಿ ಬಿಸಿ ಅನ್ನ, ಹಾಗೆ ಮೊಸರು, ಹಾಗೆಯೇ ಇದಕ್ಕೆ ತುಪ್ಪ ಇದ್ದರೆ ಚೆನ್ನಾಗಿರುತ್ತೆ. ತುಪ್ಪ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಬನ್ನಿ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ವಾ. ಏನೇನು ಸರ್ವ್ ಮಾಡ್ಕೊಳ್ತೀವಿ ಅಂತ ತೋರಿಸ್ತೀನಿ.
ನೋಡಿ ಈಗ ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟ್ಗೆ ಒಂದು ಬೌಲ್ ಅನ್ನ ಹಾಕ್ಕೊಂಡು ಅದಕ್ಕೆ ಸೈಡಲ್ಲಿ ಕರಡು ಇಟ್ಕೊಂಡಿದ್ವಿ, ಅದ್ರ ಮೇಲೆ ಸಾಂಬಾರು ಹಾಕೊಳ್ತಾ ಇದ್ದೀವಿ. ಅಕ್ಕ ಕೈ ತುತ್ತು ಕೊಡುತ್ತೆ ನೋಡಿ ನಮಗೆಲ್ಲ ಗಾಯ್ಸ್. ಅಕ್ಕ ಕೈ ತುತ್ತು ಕೊಡುತ್ತೆ. ಈ ಕೈ ತುತ್ತು ನಿಮಗೆ ನೆನಪಿದೆಯಾ? ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಮ್ಮ ಕೈ ತುತ್ತು ಕೊಡ್ತಾಯಿತ್ತು, ಈಗ ನಮಗೆ ಅಕ್ಕ ಕೈ ತುತ್ತು ಕೊಡ್ತಾಯಿದೆ ನೋಡಿ. ಫ್ರೆಂಡ್ಸ್ ಎಲ್ಲ ಅಲ್ಲೇ ಕೂತಿದ್ವಿ ನಾವು ಮೂವರು. ನೋಡಿ ಗಾಯ್ಸ್, ಅಕ್ಕ ಕೈ ತುತ್ತು ಹಾಕ್ತಾ ಇದೆ. ಕೈ ಮುಂದಕ್ಕೆ ಇಕ್ಕರಿ ಅಂತ ನೋಡಿ. ಫಸ್ಟ್ ಕೈ ನಂದೇನೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಬಿಸಿ ಬಿಸಿ ಅನ್ನ, ಆದರೆ ಮೊಸರು ತಿನ್ನಲ್ಲ ನಾವು. ಗೊಜ್ಜು ಮಾತ್ರ ಅಷ್ಟೇ, ಅಂದ್ರೆ ಅನ್ನ ಗೊಜ್ಜು ಅಷ್ಟೇ. ನಾವು ಅಂದರೆ ಚಿಕ್ಕ ವಯಸ್ಸಲ್ಲಿ ಮೊಸರು ತಿಂತಾಯಿದ್ವಿ. ಈಗ ಬೆಂಗಳೂರಿಗೆ ಬಂದು ಮೊಸರು ಬಿಟ್ಟಂಗೆ ಅದು ಮೊಸರು ಮಜ್ಜಿಗೆ ಏನಿಲ್ಲ, ಕಾಫಿ ಕುಡಿತೀನಿ ಅಷ್ಟೇ. ಈಗ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಬನ್ನಿ, ರಿವ್ಯೂ ಕೊಡ್ತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗೈತೆ ನೋಡಿ. ಅಕ್ಕ ಕೂಡ ರಿವ್ಯೂ ಕೊಡ್ತೈತೆ ತಿಂದ್ಬಿಟ್ಟು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಓಕೆ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.